52 ಲಕ್ಷ ರೂಪಾಯಿ ಮೌಲ್ಯದ ಹಿಟಾಚಿ 140 ಯಂತ್ರವು ಖರೀದಿಸಿದ 5 ತಿಂಗಳಲ್ಲಿ ಕೆಟ್ಟು ಹೋಗಿದ್ದರಿಂದ ಅಸಮಾಧಾನಗೊಂಡ ಗ್ರಾಹಕ ಗಿರೀಶ್ ಅವರು ಹಿಟಾಚಿ ಶೋರೂಂಗೆ ಬೀಗ ಜಡಿದ ಘಟನೆ ತುಮಕೂರಿನ ಅಂತರಸ್ನಹಳ್ಳಿ ಬಳಿ ನಡೆದಿದೆ. 2022ರ ಡಿಸೆಂಬರ್ನಲ್ಲಿ ಯಂತ್ರವನ್ನು ಖರೀದಿಸಲಾಗಿತ್ತು. 7,000 ಗಂಟೆಗಳ ವಾರಂಟಿ ಇದ್ದರೂ ಕೇವಲ 480 ಗಂಟೆಗಳ ಬಳಿಕ ಯಂತ್ರದಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದೆ ಎಂದು ಗುಬ್ಬಿ ಮೂಲದ ಗಿರೀಶ್ ಅಳಲು ತೋಡಿಕೊಂಡಿದ್ದಾರೆ. ಕಳೆದ 2 ತಿಂಗಳಿನಿಂದ ದುರಸ್ತಿಗಾಗಿ ಹಲವಾರು ಬಾರಿ ಪ್ರಯತ್ನಿಸಿದರೂ ಸಮಸ್ಯೆಯನ್ನು ಪರಿಹರಿಸಿಲ್ಲ ಎಂದು ಗಿರೀಶ್ ಆರೋಪಿಸಿದ್ದಾರೆ. ಯಂತ್ರವು ನಿರೀಕ್ಷೆಗಿಂತ ಹೆಚ್ಚು ಇಂಧನವನ್ನು ಮುಗಿಸುತ್ತಿದ್ದು, ಪ್ರತಿ ತಿಂಗಳು 1,15,000 ರೂಪಾಯಿ ಇಎಂಐ ಪಾವತಿಸುವುದು ಕಷ್ಟವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರತಿಕ್ರಿಯೆ ನೀಡಿದ ಕಂಪನಿ ಸಿಬ್ಬಂದಿ ಮತ್ತು ಮಾರಾಟ ಪ್ರತಿನಿಧಿ ಶಿವಾನಂದ್ ಅವರ ವರ್ತನೆಯಿಂದ ರೋಸಿ ಹೋಗಿ ಶೋರೂಂಗೆ ಬೀಗ ಹಾಕಿದ್ದಾಗಿ ಟಿವಿ9ಗೆ ಗಿರೀಶ್ ತಿಳಿಸಿದ್ದಾರೆ. 52 ಲಕ್ಷ ರೂಪಾಯಿ ಮೌಲ್ಯದ ಹಿಟಾಚಿ 140 ಯಂತ್ರವು ಖರೀದಿಸಿದ 5 ತಿಂಗಳಲ್ಲಿ ಕೆಟ್ಟು ಹೋಗಿದ್ದರಿಂದ ಅಸಮಾಧಾನಗೊಂಡ ಗ್ರಾಹಕ ಗಿರೀಶ್ ಅವರು ಹಿಟಾಚಿ ಶೋರೂಂಗೆ ಬೀಗ ಜಡಿದ ಘಟನೆ ತುಮಕೂರಿನ ಅಂತರಸ್ನಹಳ್ಳಿ ಬಳಿ ನಡೆದಿದೆ. 2022ರ ಡಿಸೆಂಬರ್ನಲ್ಲಿ ಯಂತ್ರವನ್ನು ಖರೀದಿಸಲಾಗಿತ್ತು. 7,000 ಗಂಟೆಗಳ ವಾರಂಟಿ ಇದ್ದರೂ ಕೇವಲ 480 ಗಂಟೆಗಳ ಬಳಿಕ ಯಂತ್ರದಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದೆ ಎಂದು ಗುಬ್ಬಿ ಮೂಲದ ಗಿರೀಶ್ ಅಳಲು ತೋಡಿಕೊಂಡಿದ್ದಾರೆ. ಕಳೆದ 2 ತಿಂಗಳಿನಿಂದ ದುರಸ್ತಿಗಾಗಿ ಹಲವಾರು ಬಾರಿ ಪ್ರಯತ್ನಿಸಿದರೂ ಸಮಸ್ಯೆಯನ್ನು ಪರಿಹರಿಸಿಲ್ಲ ಎಂದು ಗಿರೀಶ್ ಆರೋಪಿಸಿದ್ದಾರೆ. ಯಂತ್ರವು ನಿರೀಕ್ಷೆಗಿಂತ ಹೆಚ್ಚು ಇಂಧನವನ್ನು ಮುಗಿಸುತ್ತಿದ್ದು, ಪ್ರತಿ ತಿಂಗಳು 1,15,000 ರೂಪಾಯಿ ಇಎಂಐ ಪಾವತಿಸುವುದು ಕಷ್ಟವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರತಿಕ್ರಿಯೆ ನೀಡಿದ ಕಂಪನಿ ಸಿಬ್ಬಂದಿ ಮತ್ತು ಮಾರಾಟ ಪ್ರತಿನಿಧಿ ಶಿವಾನಂದ್ ಅವರ ವರ್ತನೆಯಿಂದ ರೋಸಿ ಹೋಗಿ ಶೋರೂಂಗೆ ಬೀಗ ಹಾಕಿದ್ದಾಗಿ ಟಿವಿ9ಗೆ ಗಿರೀಶ್ ತಿಳಿಸಿದ್ದಾರೆ. 52 ಲಕ್ಷ ರೂಪಾಯಿ ಮೌಲ್ಯದ ಹಿಟಾಚಿ 140 ಯಂತ್ರವು ಖರೀದಿಸಿದ 5 ತಿಂಗಳಲ್ಲಿ ಕೆಟ್ಟು ಹೋಗಿದ್ದರಿಂದ ಅಸಮಾಧಾನಗೊಂಡ ಗ್ರಾಹಕ ಗಿರೀಶ್ ಅವರು ಹಿಟಾಚಿ ಶೋರೂಂಗೆ ಬೀಗ ಜಡಿದ ಘಟನೆ ತುಮಕೂರಿನ ಅಂತರಸ್ನಹಳ್ಳಿ ಬಳಿ ನಡೆದಿದೆ. 2022ರ ಡಿಸೆಂಬರ್ನಲ್ಲಿ ಯಂತ್ರವನ್ನು ಖರೀದಿಸಲಾಗಿತ್ತು. 7,000 ಗಂಟೆಗಳ ವಾರಂಟಿ ಇದ್ದರೂ ಕೇವಲ 480 ಗಂಟೆಗಳ ಬಳಿಕ ಯಂತ್ರದಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದೆ ಎಂದು ಗುಬ್ಬಿ ಮೂಲದ ಗಿರೀಶ್ ಅಳಲು ತೋಡಿಕೊಂಡಿದ್ದಾರೆ. ಕಳೆದ 2 ತಿಂಗಳಿನಿಂದ ದುರಸ್ತಿಗಾಗಿ ಹಲವಾರು ಬಾರಿ ಪ್ರಯತ್ನಿಸಿದರೂ ಸಮಸ್ಯೆಯನ್ನು ಪರಿಹರಿಸಿಲ್ಲ ಎಂದು ಗಿರೀಶ್ ಆರೋಪಿಸಿದ್ದಾರೆ. ಯಂತ್ರವು ನಿರೀಕ್ಷೆಗಿಂತ ಹೆಚ್ಚು ಇಂಧನವನ್ನು ಮುಗಿಸುತ್ತಿದ್ದು, ಪ್ರತಿ ತಿಂಗಳು 1,15,000 ರೂಪಾಯಿ ಇಎಂಐ ಪಾವತಿಸುವುದು ಕಷ್ಟವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರತಿಕ್ರಿಯೆ ನೀಡಿದ ಕಂಪನಿ ಸಿಬ್ಬಂದಿ ಮತ್ತು ಮಾರಾಟ ಪ್ರತಿನಿಧಿ ಶಿವಾನಂದ್ ಅವರ ವರ್ತನೆಯಿಂದ ರೋಸಿ ಹೋಗಿ ಶೋರೂಂಗೆ ಬೀಗ ಹಾಕಿದ್ದಾಗಿ ಟಿವಿ9ಗೆ ಗಿರೀಶ್ ತಿಳಿಸಿದ್ದಾರೆ. 52 ಲಕ್ಷ ರೂಪಾಯಿ ಮೌಲ್ಯದ ಹಿಟಾಚಿ 140 ಯಂತ್ರವು ಖರೀದಿಸಿದ 5 ತಿಂಗಳಲ್ಲಿ ಕೆಟ್ಟು ಹೋಗಿದ್ದರಿಂದ ಅಸಮಾಧಾನಗೊಂಡ ಗ್ರಾಹಕ ಗಿರೀಶ್ ಅವರು ಹಿಟಾಚಿ ಶೋರೂಂಗೆ ಬೀಗ ಜಡಿದ ಘಟನೆ ತುಮಕೂರಿನ ಅಂತರಸ್ನಹಳ್ಳಿ ಬಳಿ ನಡೆದಿದೆ. 2022ರ ಡಿಸೆಂಬರ್ನಲ್ಲಿ ಯಂತ್ರವನ್ನು ಖರೀದಿಸಲಾಗಿತ್ತು. 7,000 ಗಂಟೆಗಳ ವಾರಂಟಿ ಇದ್ದರೂ ಕೇವಲ 480 ಗಂಟೆಗಳ ಬಳಿಕ ಯಂತ್ರದಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದೆ ಎಂದು ಗುಬ್ಬಿ ಮೂಲದ ಗಿರೀಶ್ ಅಳಲು ತೋಡಿಕೊಂಡಿದ್ದಾರೆ. ಕಳೆದ 2 ತಿಂಗಳಿನಿಂದ ದುರಸ್ತಿಗಾಗಿ ಹಲವಾರು ಬಾರಿ ಪ್ರಯತ್ನಿಸಿದರೂ ಸಮಸ್ಯೆಯನ್ನು ಪರಿಹರಿಸಿಲ್ಲ ಎಂದು ಗಿರೀಶ್ ಆರೋಪಿಸಿದ್ದಾರೆ. ಯಂತ್ರವು ನಿರೀಕ್ಷೆಗಿಂತ ಹೆಚ್ಚು ಇಂಧನವನ್ನು ಮುಗಿಸುತ್ತಿದ್ದು, ಪ್ರತಿ ತಿಂಗಳು 1,15,000 ರೂಪಾಯಿ ಇಎಂಐ ಪಾವತಿಸುವುದು ಕಷ್ಟವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರತಿಕ್ರಿಯೆ ನೀಡಿದ ಕಂಪನಿ ಸಿಬ್ಬಂದಿ ಮತ್ತು ಮಾರಾಟ ಪ್ರತಿನಿಧಿ ಶಿವಾನಂದ್ ಅವರ ವರ್ತನೆಯಿಂದ ರೋಸಿ ಹೋಗಿ ಶೋರೂಂಗೆ ಬೀಗ ಹಾಕಿದ್ದಾಗಿ ಟಿವಿ9ಗೆ ಗಿರೀಶ್ ತಿಳಿಸಿದ್ದಾರೆ.